ನಮಸ್ಕಾರ. ಚಂದಿರ ಚಾನೆಲ್ಗೆ ಸ್ವಾಗತ. ಚಂದಿರನ ಮೇಲೆ ಚಿತ್ರ ಯಾಕಿದೆ ಅಂತ ನಿಮಗೆ ಗೊತ್ತಾ? ಬನ್ನಿ ಇದರ ಕತೆ ಕೇಳೋಣ. ಒಮ್ಮೆ ಸುಂದರವಾದ ಹಸಿರು ಕಾಡಿನಲ್ಲಿ ಎತ್ತರದ ಮರಗಳು ಆಕಾಶಕ್ಕೆ ಮುಟ್ಟೋ ಹಾಗೆ ಇದ್ದು ಬಣ್ಣ ಬಣ್ಣದ ಹೂಗಳೆಲ್ಲ ಕಡೆ ಅರಳಿದ್ವು. ಅಲ್ಲಿ ಅನೇಕ ಪುಟ್ಟ ಮೊಲಗಳು ಮತ್ತು ಅವುಗಳ ಪರಿವಾರ ವಾಸವಾಗಿದ್ವು. ಅವುಗಳು ನೆಲದ ಕೆಳಗೆ ತುಂಬಾ ಆರಾಮದಾಯಕ ಮನೆಗಳಲ್ಲಿ ಅಂದ್ರೆ ಬಿಲಗಳಲ್ಲಿ ಇದ್ವು. ಪ್ರತಿದಿನ ಅವು ಕುಪ್ಪಳಿಸ್ಕೊಂಡು ಓಡಾಡುತ್ತಾ ರುಚಿಯಾದ ಎಲೆಗಳನ್ನ ತಿಂದು ಬೆಚ್ಚನೆಯ ಸೂರ್ಯನ ಬೆಳಕಿನಲ್ಲಿ ಆಟವಾಡುತ್ತಿದ್ದವು. ಅವುಗಳ ಮಧ್ಯೆ ಶಶಿ ಅನ್ನೋ ಒಂದು ಪುಟ್ಟ ಮೊಲದ ಮರಿಯಿತ್ತು. ಅದರ ಕಣ್ಣುಗಳು ತುಂಬಾ ಪ್ರಕಾಶಮಾನವಾಗಿ ಮಿಂಚುತ್ತಿದ್ದವು. ಕಿವಿಗಳು ತುಪ್ಪಳದಿಂದ ಕೂಡಿ ಯಾವಾಗಲೂ ಅಲುಗಾಡುತ್ತಿದ್ದವು. ಶಶಿ ಯಾವಾಗಲೂ ಯೋಚಿಸುತ್ತಾ ಆಶ್ಚರ್ಯಪಡುತ್ತಾ ಎಲ್ಲದರ ಬಗ್ಗೆನೂ ತಿಳಿದುಕೊಳ್ಳಲು ಇಷ್ಟಪಡುತ್ತಿತ್ತು. ಒಂದು ಬಿಸಿ ಬೇಸಿಗೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂತು. ಕಾಡಿಗೆ ಬರಗಾಲ ಬಂದಿತ್ತು. ಅನೇಕ ನದಿಗಳು ಒಣಗಿ ಹೋಗಿದ್ವು. ನೀರು ಮಾಯವಾಗಿ ಬಿಟ್ಟಿತ್ತು. ಆದರೆ ಶಶಿ ಮನೆ ಹತ್ತಿರ ಒಂದು ನದಿ ಇತ್ತು ಮತ್ತು ಅದರಲ್ಲಿ ಸ್ವಲ್ಪ ನೀರು ಉಳಿದಿತ್ತು. ಒಂದು ದಿನ ಒಂದು ದೊಡ್ಡ ಆನೆಗಳ ಹಿಂಡು ಕಾಡಿನ ಮೂಲಕ ನಡೆದುಕೊಂಡು ಬಂತು. ಧಮ್ ಧಮ್ ಧಮ್. ಅವುಗಳು ಆ ಪುಟ್ಟ ನದಿಯ ಕಡೆಗೆ ಸಾಲಾಗಿ ನಡೆದು ಬಂದಾಗ ಭೂಮಿ ಸಣ್ಣ ಭೂಕಂಪದ ಹಾಗೆ ನಡುಗಿತು. ಪ್ರತಿದಿನ ಆ ದೊಡ್ಡ ಆನೆಗಳು ಮೊಲಗಳ ಮನೆಗಳ ಪಕ್ಕದಿಂದ ನಡೆದುಕೊಂಡು ಹೋಗ್ತಾ ಇದ್ವು. ಮತ್ತೆ ಪ್ರತಿದಿನ ನೆಲ ನಡುಗುತ್ತಾ ಅಲುಗಾಡುತ್ತಾ ಪಾಪ ಮೊಲಗಳು ತುಂಬ ಹೆದರಿಕೊಂಡು ತಮ್ಮ ಮನೆಗಳು ಗಡಗಡ ನಡುಗಿದಾಗ ಅಡಗಿಕೊಳ್ಳುತ್ತಿದ್ದವು. ಒಂದು ಸಂಜೆ ಎಲ್ಲಾ ಮೊಲ ಕುಟುಂಬಗಳು ಸಭೆಗೆ ಸೇರಿದ್ದವು. ಎಲ್ಲರಿಗೂ ತುಂಬಾ ಚಿಂತೆಯಾಗಿತ್ತು. ಬುದ್ಧಿವಂತ ಹಿರಿಯ ಮೊಲ ನಿಧಾನವಾಗಿ ನಿಂತಿತು. ಹಿರಿಯ ಮೊಲ, ಸ್ನೇಹಿತರೆ, ಇದು ಇನ್ನು ಮುಂದೆ ಈ ಜಾಗ ಸುರಕ್ಷಿತವಲ್ಲ. ನಾವು ಹೊಸ ಮನೆ ಹುಡುಕಬೇಕು. ಆದರೆ ಧೈರ್ಯಶಾಲಿ ಪುಟ್ಟ ಶಶಿ ಬೇಗನೆ ಕುಪ್ಪಳಿಸಿ ನಿಂತಿತು. ನಾವ್ಯಾಕೆ ನಮ್ಮ ಮನೆಯನ್ನು ಬಿಡಬೇಕು? ನಾನೇ ಆನೆಗಳ ರಾಜ ಗಜರಾಜನ ಬಳಿ ಹೋಗಿ ಮಾತನಾಡುತ್ತೇನೆ. ಅಪ್ಪ ಮೊಲ ಹೇಳಿತು. ಆದರೆ ಶಶಿ, ನನ್ನ ಮುದ್ದು ಪುಟ್ಟ ಮಗು, ನೀನು ತುಂಬಾ ಚಿಕ್ಕವನು. ಆನೆಗಳು ದೊಡ್ಡವು ಮತ್ತು ಬಲಶಾಲಿಗಳು. ನೀನು ಏನು ತಾನೇ ಮಾಡಲು ಸಾಧ್ಯ? ಶಶಿ, ನನ್ನನ್ನು ನಂಬಿ, ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ. ಮುಂದಿನ ಸಂಜೆ ಆನೆಗಳು ಮತ್ತೆ ಬಂದವು. ಮರಗಳು ಅಲುಗಾಡುತ್ತಿದ್ದವು, ನೆಲ ನಡುಗುತ್ತಿತ್ತು ಮತ್ತು ದೊಡ್ಡ ಪ್ರಕಾಶಮಾನವಾದ ಹುಣ್ಣಿಮೆಯ ಚಂದ್ರ ಆಕಾಶದಲ್ಲಿ ಮೂಡಿಬಂದನು. ಅದರ ಬೆಳ್ಳಿಯ ಬೆಳಕು ಸರೋವರದ ಮೇಲೆ ಬಿದ್ದು ಅದನ್ನು ಕನ್ನಡಿಯಂತೆ ಹೊಳೆಯುವಂತೆ ಮಾಡಿತು. ಮತ್ತು ಅಲ್ಲಿ ಆನೆಗಳ ಎದುರು ಚಿಕ್ಕದಾಗಿ ಆದರೆ ನಿರ್ಭಯವಾಗಿ ಶಶಿ ನಿಂತಿತು. ಗಜರಾಜ, ಓ ಪುಟ್ಟ ಮೊಲ, ಪುಟ್ಟ ಜೀವಿಯಾದ ನೀನು ಇಲ್ಲಿ ಏಕೆ ಬಂದಿದ್ದೀಯ ಮಗು? ಶಶಿ, ನಾನು ಚಂದ್ರದೇವರು ಕಳುಹಿಸಿದ ಸಂದೇಶವನ್ನು ತಂದಿದ್ದೇನೆ. ಆನೆಗಳ ಹಿಂಡಿನಲ್ಲಿ ಆಶ್ಚರ್ಯದ ಗುಸುಗುಸು ಕೇಳಿಸಿತು. ಸಣ್ಣ ಆನೆಗಳು ಸಹ ಆಟವಾಡುವುದನ್ನು ನಿಲ್ಲಿಸಿ ಆಶ್ಚರ್ಯದಿಂದ ನೋಡಿದವು. ಗಜರಾಜ, ಚಂದ್ರದೇವರು, ಏನು ಸಂದೇಶ? ಶಶಿ, ಚಂದ್ರದೇವರು ನಿಮ್ಮ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ. ನೀವು ನೀರಿನಲ್ಲಿರುವ ಅವರ ಶಾಂತವಾದ ಪ್ರತಿಬಿಂಬವನ್ನು ತೊಂದರೆ ಮಾಡುತ್ತಿದ್ದೀರಿ. ಈ ಸರೋವರ ಅವರ ನೆಚ್ಚಿನ ಕನ್ನಡಿ. ಗಜರಾಜ, ವಾ, ಅದು ನಿಜವಾಗಲೂ ಸಾಧ್ಯವಿಲ್ಲ. ಶಶಿ, ನೀವೇ ನೋಡಿ. ಮೊದಲು ಆಕಾಶದಲ್ಲಿ ಹೊಳೆಯುತ್ತಿರುವ ಚಂದ್ರದೇವರನ್ನು ನೋಡಿ. ಎಲ್ಲ ಆನೆಗಳು, ದೊಡ್ಡದು ಮತ್ತು ಚಿಕ್ಕದು, ತಮ್ಮ ಉದ್ದನೆಯ ಕುತ್ತಿಗೆಗಳನ್ನು ಎತ್ತಿ ಆಕಾಶದ ಕಡೆಗೆ ನೋಡಿದವು. ಅವುಗಳು ದೊಡ್ಡ ಪ್ರಕಾಶಮಾನವಾದ ಚಂದ್ರನನ್ನು ನೋಡಿ ಮೆಲ್ಲಗೆ ಸೊಂಡಿಲು ಊದಿದವು. ಶಶಿ, ಈಗ ನೀರಿನ ಕಡೆಗೆ ನೋಡಿ. ಚಂದ್ರದೇವರು ಎಷ್ಟು ಶಾಂತವಾಗಿ, ಎಷ್ಟು ಗಂಭೀರವಾಗಿ ಸರೋವರದ ಬೆಳ್ಳಿಯ ಮೇಲ್ಮೈಯಲ್ಲಿ ಕುಳಿತಿದ್ದಾರೆ. ಆನೆಗಳು ತಲೆ ತಗ್ಗಿಸಿ ನೋಡುತ್ತಿದ್ದಂತೆ ಅವುಗಳ ದೊಡ್ಡ ನೆರಳುಗಳು ನೀರಿನ ಮೇಲೆ ಬಿದ್ದವು. ಆಮೇಲೆ ಶಶಿ ತನ್ನ ಪುಟ್ಟ ಪಂಜದಿಂದ ನೀರನ್ನು ಮೆಲ್ಲಗೆ ತಟ್ಟಿತು. ಚಂದ್ರನ ಸುಂದರವಾದ ಮುಖ ತಕ್ಷಣವೇ ಅನೇಕ ಅಲುಗಾಡುವ ಅಲೆಗಳಾಗಿ ಒಡೆದುಹೋಯಿತು. ಶಶಿ, ನೋಡಿದ್ರಾ? ಶಶಿ ತನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಪಿಸುಗುಟ್ಟಿತು. ನೀವವರನ್ನು ತುಂಬಾ ಬೇಸರಗೊಳಿಸಿದ್ದೀರಿ. ಅವರು ಕೋಪದಿಂದ ನಡುಗುಟ್ಟಿದ್ದಾರೆ. ಆನೆಗಳ ಹಿಂಡಿನಿಂದ ಒಂದು ದೊಡ್ಡ ಗಂಭೀರವಾದ ಉಸಿರು ಬಿಡುವ ಶಬ್ದ ಕೇಳಿಸಿತು. ಭವ್ಯವಾದ ಗಜರಾಜ ತನ್ನ ಬುದ್ಧಿವಂತ ಕಣ್ಣುಗಳಲ್ಲಿ ಈಗ ಗೌರವ ತುಂಬಿತ್ತು. ನಿಧಾನವಾಗಿ ತನ್ನ ದೊಡ್ಡ ತಲೆಯನ್ನು ಬಗ್ಗಿಸಿ ತನ್ನ ಸೊಂಡಿಲನ್ನು ನೆಲಕ್ಕೆ ಮುಟ್ಟಿಸಿತು. ಓ ಪುಟ್ಟ ಶಶಿ, ಚಂದ್ರದೇವರ ಸಂದೇಶವನ್ನು ತಿಳಿಸಿದಕ್ಕೆ ಧನ್ಯವಾದಗಳು. ಅಂತಹ ಶಕ್ತಿಶಾಲಿ ಮತ್ತು ಸುಂದರ ದೇವರಿಗೆ ನಾವು ಎಂದಿಗೂ ಕೋಪತರಿಸಲು ಇಷ್ಟಪಡುವುದಿಲ್ಲ. ಇಂದಿನಿಂದ ನಾವು ಉತ್ತರದ ಸರೋವರದಿಂದ ಮಾತ್ರ ನೀರು ಕುಡಿಯುತ್ತೇವೆ. ನಾವು ಈ ಪವಿತ್ರ ಚಂದ್ರಕೋಳವನ್ನು ಎಂದಿಗೂ ತೊಂದರೆ ಮಾಡುವುದಿಲ್ಲ ಎಂದು ಭರವಸೆಯನ್ನು ನೀಡುತ್ತೇವೆ. ಅದೇ ರಾತ್ರಿ ಶಶಿ ತನ್ನ ಬಿಲದಿನ್ನಿ ಆರಾಮವಾಗಿ ಮಲಗಿದ್ದಾಗ ಹೊಳೆಯುವ ಚಂದ್ರ ಆಕಾಶದಿಂದ ಕೆಳಗೆ ನೋಡಿ ಮಿಂಚಿದನು. ಧೈರ್ಯಶಾಲಿ ಪುಟ್ಟ ಮೊಲದ ಜಾಣಿತನ ಮತ್ತು ಧೈರ್ಯದಿಂದ ಅವನು ತುಂಬ ಸಂತೋಷಗೊಂಡಿದ್ದನು ಮತ್ತು ಪ್ರಭಾವಿತಗೊಂಡಿದ್ದನು. ಅಂತಹ ವಿಶೇಷ ಮೊಲಕ್ಕೆ ಒಂದು ವಿಶೇಷ ಸ್ಥಳ ಬೇಕು ಎಂದು ಅವನು ನಿರ್ಧರಿಸಿದನು. ಬಾ ಜಾಣ ಶಶಿ, ಚಂದ್ರ ಪಿಸುಗೊಟ್ಟಿದನು. ಬಂದು ನನ್ನ ಪಕ್ಕದಲ್ಲಿ ಯಾವಾಗಲೂ ಕುಳಿತುಕೋ. ಮತ್ತು ಅಂದಿನಿಂದ ನೀವು ಸ್ಪಷ್ಟವಾದ
ನಕ್ಷತ್ರ ತುಂಬಿದ ರಾತ್ರಿಯಲ್ಲಿ ಮಿಂಚುತ್ತಿರುವ ಮುತ್ತಿನಂತೆ ಬಿಳಿ ಚಂದ್ರನನ್ನು ನೋಡಿದರೆ ತುಂಬಾ ಹತ್ತಿರದಿಂದ ನೋಡಿ ನೀವು ಒಂದು ಪುಟ್ಟ ಮೊಲದ ಆಕಾರವನ್ನು ಶಾಂತವಾಗಿ ಕುಳಿತಿರುವುದನ್ನು ಬಹುಶಃ ಚಂದ್ರನ ಬೆಳಕಿನ ಕ್ಯಾರೆಟ್ ತಿನ್ನುತ್ತಿರುವುದನ್ನು ನೋಡಬಹುದು. ಹೌದು, ಜಾಣಚಂದ್ರದ ಮೊಲ. ಅದೇ ನನ್ನ ಪ್ರಿಯ ಮಕ್ಕಳೇ, ಒಂದು ಪುಟ್ಟ ಮೊಲ ಯಾಕೆ ಚಂದ್ರನಲ್ಲಿ ಶಾಶ್ವತವಾಗಿ ಮನೆ ಮಾಡಿದೆ ಎನ್ನುವ ಅಚ್ಚರಿಯ ಕತೆ. ವೀಕ್ಷಕರೇ, ನಮ್ಮ ಚಂದಿರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲ ಕೊಡಿ.